ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಸೆ ಕೊನೆಗೂ ನೆರವೇರಿದೆ. ದರ್ಶನ್ ಪರ ಕೋರ್ಟ್ ಆದೇಶ ನೀಡಿದೆ. ಇದು ದರ್ಶನ್ಗೆ ಖುಷಿ ವಿಚಾರವಾದರೆ ದರ್ಶನ್ ಫ್ಯಾನ್ಸ್ಗೆ ಒಂದು ನಿರಾಸೆ ಕೂಡ ಇದೆ. ಏನಿದು ವಿಚಾರ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಕನ್ನಡ ಚಿತ್ರರಂಗದ ನಟ ದರ್ಶನ್ ಅವರ ಅರ್ಜಿಗೆ ಕೋರ್ಟ್ ಅಸ್ತು ಎಂದಿದೆ. ಈ ಮೂಲಕ ನಟನಿಗೆ ಪರವಾನಗಿ ತೀರ್ಪು ಬಂದಿದೆ. ಜೈಲಿನ ಒಳಗಡೆ ಸಂದರ್ಶನಕ್ಕೆ ಒಪ್ಪಿಗೆ ಸೂಚಿಸಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಅಂದ್ರೆ ನಟ ದರ್ಶನ್ ಅವರು ತಮ್ಮ ಕುಟುಂಬಗಳಿಗೆ ಒಳ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಡಿ. ಅಷ್ಟು ದಿನ ಹೊರ ಸಂದರ್ಶನಕ್ಕೆ ಮಾತ್ರ ಅವಕಾಶ ಇತ್ತು. ಅಂದ್ರೆ ಭೇಟಿ ಆಗ್ತಾ ಇದ್ರು, ಆದ್ರೆ ಕ್ಲೋಸ್ ಅಲ್ಲಿ ಅಂದ್ರೆ ಪಕ್ಕದಲ್ಲಿ ನಿಂತ್ಕೊಂಡು ಮತ್ತೆ ಮಾತನಾಡಿಸುವಂತ ಒಂದು ಅವಕಾಶ ಇರಲಿಲ್ಲ. ಆದರೆ ಒಳ ಸಂದರ್ಶನಕ್ಕೆ ಕೂತು ನನಗೆ ಮಾತನಾಡಲಿಕ್ಕೆ ಅವಕಾಶವನ್ನ ಕೊಡಿ ಎನ್ನುವಂತಹ ಒಂದು ಅರ್ಜಿಯನ್ನ ನಟ ದರ್ಶನ್ ಸಲ್ಲಿಸಿದ್ರು. ಆದರೆ ಈಗ ಕೋರ್ಟ್ ಆ ಒಂದು ಅರ್ಜಿಗೆ ಅಸ್ತು ಅಂತ ಹೇಳಿದೆ. ಜೈಲ್ ಸೂಪ್ರಿಡೆಂಟ್ ಏನು ಅಧಿಕಾರಿಗಳಿದ್ದಾರೆ, ಜೈಲ್ ಅಧಿಕಾರಿಗಳು ನೀಡಿದ ಏನು ಕೋರ್ಟ್ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಒಳ ಸಂದರ್ಶನಕ್ಕೆ ಅವಕಾಶ ನೀಡಿ ಆದೇಶವನ್ನು ಹೊರಡಿಸಿದೆ. ಅಂದ್ರೆ ಜೈಲ್ ಅಧಿಕಾರಿಗಳು ಅವಕಾಶ ನೀಡಿದ್ರೆ ಆ ಸಂದರ್ಶನಕ್ಕೆ ಅಸ್ತು ಅಂತ ಕೋರ್ಟ್ ಕೂಡ ಆದೇಶವನ್ನು ಹೊರಡಿಸಿರುವಂಥದ್ದು. ಅಂದ್ರೆ ಸೂಪ್ರಿಡೆಂಟ್ ಮನವಿ ಮಾಡಿ ಒಪ್ಪಿಗೆ ಸೂಚಿಸಿದ್ರೆ ಒಳ ಸಂದರ್ಶನಕ್ಕೆ ಅವಕಾಶ ಎಂದು ಏನು ಆದೇಶದಲ್ಲಿ ಕೋರ್ಟ್ ತಿಳಿಸಿರುವಂಥದ್ದು. ಒಂದ್ ಕಡೆ ಏನು ಜೈಲಿನ ಅಧಿಕಾರಿಗಳು ಒಪ್ಪದೇ ಇದ್ದರೆ ಅವಕಾಶ ಇಲ್ಲ ಅಂತ ಕೋರ್ಟ್ ಹೇಳಿರುವಂಥದ್ದು. ಇನ್ನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಗಳ ಬಳಿ ಮೊಬೈಲ್ ವಶಕ್ಕೆ ಪಡೆಯುವಾಗ ಕರ್ತವ್ಯ ಲೋಪ ಆರೋಪ ಕೂಡ ಕೇಳಿ ಬಂದಿದೆ. ಒಂದ್ ಕಡೆ ಟೈಲ್ಸ್ ಅಲ್ಲಿ ವ್ಯತ್ಯಾಸ ಆಗಿದೆ ಎಂದು ಸಲ್ಲಿಸಿದ್ದ ಅರ್ಜಿ ವಜಾ ಆಗಿದ್ದು, ವಜಾ ಮಾಡಿ ನ್ಯಾಯಾಲಯ 5,000 ರೂಪಾಯಿ ದಂಡ ಕೂಡ ವಕೀಲರನ್ನ ವಿಧಿಸಿದೆ. ಅಂದ್ರೆ ಪವನ್ ಎಂಬ ಆರೋಪಿ ಪರವಾಗಿ ವಕೀಲರು ಈ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಪವನ್ ವಕೀಲರೇನಿದ್ದಾರೆ ಅವರಿಗೆ 5,000 ದಂಡವನ್ನ ವಿಧಿಸಿರುವಂಥದ್ದು. ಅಂದ್ರೆ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಮೊಬೈಲ್ ವಶಕ್ಕೆ ಪಡೆದಿಲ್ಲ, ಬೇರೆ ಕಡೆ ವಶಕ್ಕೆ ಪಡೆದು ಸಾಕ್ಷಿ ನಾಶ ಮಾಡಿದ್ದಾರೆ ಎಂದು ಅರ್ಜಿ ಸಲ್ಲಿಸಲಾಗಿತ್ತು. ಆದರೆ ಈ ಅರ್ಜಿ ಸಾಕ್ಷಿ ಅಷ್ಟೇ ಮುಖ್ಯ ಎಂದು ಕೋರ್ಟ್ ಅರ್ಜಿಯನ್ನ ವಜಾಗೊಳಿಸಿರುವಂಥದ್ದು. ಅಂದ್ರೆ ವರದಿಗಳ ಪ್ರಕಾರ ಈಗ ಕೋರ್ಟ್ ಒಂದು ವಕೀಲರಿಗೆ ಒಂದು ದಂಡವನ್ನ ಕೂಡ ವಿಧಿಸಿರುವಂಥದ್ದು. ಒಂದ್ ಕಡೆ ಈ ಒಂದು ಸುದ್ದಿ ಆದ್ರೆ ಈಗ ದರ್ಶನ್ ಅಭಿಮಾನಿಗಳಿಗೆ ನಿರಾಸೆಯ ಸುದ್ದಿ ಅಂತಾನೆ ಹೇಳ್ಬಹುದು. ಯಾವ ಅದು ನಿರಾಸೆ ಸುದ್ದಿ ಅನ್ನೋದನ್ನ ನೋಡೋದಾದ್ರೆ ನೋಡಿ, ಡಿಸೆಂಬರ್ 11ಕ್ಕೆ ಹೋರಾಟ ಮಾಡ್ತೀವಿ, ದರ್ಶನ್ ಪರವಾಗಿ ಪೊಲೀಸರು ತಪ್ಪು ಮಾಡಿದ್ದಾರೆ ಎನ್ನುವಂತ ಸಾಕಷ್ಟು ಸುದ್ದಿಗಳೊಂದಿಗೆ ದರ್ಶನ್ ಅಭಿಮಾನಿಗಳು ಕೂಡ ಡಿಸೆಂಬರ್ 11ಕ್ಕೆ ಹೋರಾಟ ಮಾಡಲಿಕ್ಕೆ ರೆಡಿ ಆಗಿದ್ರು. ಫ್ರೀಡಂ ಪಾರ್ಕ್ ಹತ್ರ ಕೂಡ ಸಾಕಷ್ಟು ಜನ ಅಭಿಮಾನಿಗಳು ಬರ್ತಾ ಇದ್ರು. ಆದ್ರೆ ಆ ದಿನ ಕನ್ನಡ ಒಕ್ಕೂಟದ ಮುಖಂಡರು ಈ ಒಂದು ಹೋರಾಟಕ್ಕೆ ಕರೆಯನ್ನ ಕೊಟ್ಟಿದ್ರು. ಆಗ ದರ್ಶನ್ ಅಭಿಮಾನಿಗಳು ಎಲ್ಲರೂ ಕೂಡ ಡಿಸೆಂಬರ್ 11ಕ್ಕೆ ಹೋರಾಟ ಮಾಡಲಿಕ್ಕೆ ರೆಡಿ ಆಗಿದ್ರು. ಅವತ್ತು ಡಿಸೆಂಬರ್ 11ಕ್ಕೂ ಕೂಡ ಸಾಕಷ್ಟು ಅಭಿಮಾನಿಗಳು ಬಂದಿದ್ರು. ಆದ್ರೆ ಆ ಒಂದು ಹೋರಾಟಕ್ಕೆ ಪೊಲೀಸ್ ಅವರೇ ಅವಕಾಶ ಮಾಡಿಕೊಡ್ಲಿಲ್ಲ ಅಂತ ಕನ್ನಡ ಒಕ್ಕೂಟದ ಏನೋ ಮುಖಂಡರು ಏನೋ ಹೋರಾಟ ಮಾಡ್ಲಿಕ್ಕೆ ರೆಡಿ ಆಗಿದ್ರು. ಆ ಮುಖಂಡರೇ ಈಗ ಸಾಕಷ್ಟು ಈ ಒಂದು ಪ್ರಯತ್ನ ಪಟ್ಟರು ಕೂಡ ಹೋರಾಟಕ್ಕೆ ಪೊಲೀಸರೇ ಅವಕಾಶ ಮಾಡಿಕೊಡ್ಲಿಲ್ಲ. ಯಾಕಂತಂದ್ರೆ ಆ ಹೋರಾಟ ಪೊಲೀಸರ ವಿರುದ್ಧವಾಗಿತ್ತು. ಹಾಗಾಗಿ ಪೊಲೀಸರೇ ಈ ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಮಾಡಿದ್ದಾರೆ. ಪೊಲೀಸರು ತಮ್ಮ ವಿರುದ್ಧವೇ ತಾವೇ ಹೋರಾಟ ಮಾಡಲಿಕ್ಕೆ ಹೇಗೆ ಅವಕಾಶ ಕೊಡ್ತಾರೆ, ಅವರು ಕೊಟ್ಟಿಲ್ಲ. ಆದರೂ ಕೂಡ ನಾವು ಆ ಹೋರಾಟವನ್ನು ಮಾಡಬಹುದಾಗಿತ್ತು. ಯಾಕಂತಂದರೆ ಸಾಕಷ್ಟು ದರ್ಶನ್ ಅಭಿಮಾನಿಗಳು ನನಗೆ ಸಪೋರ್ಟ್ ಮಾಡಿದರು, ಹೋರಾಟ ಮಾಡೋಣ ನಾವು ಬರ್ತೀವಿ ಅಂತ ಹೇಳಿದರು, ಬಂದಿದ್ರು ಕೂಡ. ಆದರೆ ಅಷ್ಟೊಂದು ಹೋರಾಟಕ್ಕೆ ನಾವು ಹೋಗಲಿಲ್ಲ. ಯಾಕಂತಂದರೆ ಆ ಹೋರಾಟವನ್ನು ಮುಂದೂಡಲಾಯಿತು ಎನ್ನುವಂಥ ಒಂದು ಅನೌನ್ಸನ್ನು ಕೂಡ ಮಾಡಿದೆ. ಯಾಕಂತಂದರೆ ಆ ಒಂದು ಹೋರಾಟದಲ್ಲಿ ದರ್ಶನ್ ಸಾಕಷ್ಟು ಅಭಿಮಾನಿಗಳು ಬರ್ತಾ ಇದ್ರು. ಪೊಲೀಸರ ವಿರುದ್ಧ ನಾವು ಹೋರಾಟ ಮಾಡುವುದರಿಂದ, ಅಲ್ಲಿ ಪೊಲೀಸರ ಪರ್ಮಿಷನ್ ಇಲ್ಲದೆ ಹೋರಾಟ ಮಾಡುವುದರಿಂದ ಸಾಕಷ್ಟು ದರ್ಶನ್ ಅಭಿಮಾನಿಗಳು ಆ ಹೋರಾಟಕ್ಕೆ ಬರ್ತಾ ಇರೋದ್ರಿಂದ ಹೋರಾಟದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ದರ್ಶನ್ ಅಭಿಮಾನಿಗಳಿಗಾದರೆ ಯಾರು ಹೊಣೆ? ಅವಾಗ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮತ್ತೆ ನಮ್ಮ ಮೇಲೆ ಎತ್ತಾಕುವಂಥ ಕೆಲಸ ಕೂಡ ಅವರು ಮಾಡ್ತಾರೆ. ಹಾಗಾಗಿ ಆ ಒಂದು ಹೋರಾಟಕ್ಕೆ ನಾನು ಮುಂದೂಡುತ್ತೇನೆ. ಅಂದರೆ ಆ ಹೋರಾಟವನ್ನು ಈಗ ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ. ಮುಂದಿನ ದಿನಗಳಲ್ಲಿ ಆ ಹೋರಾಟ ಮಾಡಬೇಕಾ ಮಾಡಬಾರ್ದಾ ಎನ್ನುವಂತಹ ಯೋಚನೆಯನ್ನು ಕೂಡ ನಾವು ಮಾಡ್ತೇವೆ. ಆವಾಗ ದರ್ಶನ್ ಅಭಿಮಾನಿಗಳಿಗೆ ಕರೆಯನ್ನು ಕೂಡ ಕೊಡ್ತೇವೆ ಎನ್ನುವಂಥ ಒಂದು ಮಾತನ್ನು ಕೂಡ ಅವರು ಏನೋ ಕನ್ನಡ ಒಕ್ಕೂಟದ ಮುಖಂಡರು ಕೂಡ ಏನು ಹೇಳಿದ್ರು ಈ ಹೋರಾಟ ಮಾಡಲಿಕ್ಕೆ ಡಿಸೆಂಬರ್ 11ಕ್ಕೆ, ಅದೇ ಮುಖಂಡರು ಈಗ ಆ ಹೋರಾಟದಲ್ಲಿ ಒಂದು ಭಾಗಿ ಆಗಲಿಕ್ಕೆ ಆಗಲ್ಲ. ಹಾಗಾಗಿ ಆ ಹೋರಾಟವನ್ನು ಮುಂದೂಡ್ತೇವೆ, ದರ್ಶನ್ ಅಭಿಮಾನಿಗಳು ಇದೇ ರೀತಿ ಸಪೋರ್ಟ್ ಮಾಡಿ ಎನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಹಾಗಾಗಿ ಒಂದು ಕಡೆ ಈಗ ದರ್ಶನ್ಗೆ ಏನು ಒಳ ಸಂದರ್ಶನಕ್ಕೆ ಕುಟುಂಬಗಳಿಗೆ ಏನು ಯಾರು ಕುಟುಂಬಗಳು ಏನು ಬರ್ತಾರೆ, ಅವ್ರ ಮನೆ ಫ್ಯಾಮಿಲಿಯವರು ಯಾರೇ ಬಂದರೂ ಕೂಡ ಒಳ ಸಂದರ್ಶನಕ್ಕೆ ಅವಕಾಶ ಮಾಡಿ ಕೊಡುವಂಥ ಅರ್ಜಿಯನ್ನು ಕೂಡ ಈಗ ಕೋರ್ಟ್ ಅಸ್ತು ಅಂತ ಹೇಳಿರುವಂಥದ್ದು. ಇದು ದರ್ಶನ್ಗೆ ಸ್ವಲ್ಪ ಖುಷಿಯ ವಿಚಾರವಾದರೆ
ದರ್ಶನ್ ಪರವಾಗಿ ಇರುವಂತಹ ಹೋರಾಟ ಈಗ ಮುಂದೂಡಲಾಗಿದ್ದು, ಆ ಒಂದು ಹೋರಾಟಕ್ಕೋಸ್ಕರ ದರ್ಶನ್ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ರು. ಆದರೆ ಈ ಹೋರಾಟ ಈಗ ತಾತ್ಕಾಲಿಕವಾಗಿ ಮುಂದೂಡುತ್ತಿರೋದ್ರಿಂದ ದರ್ಶನ್ ಅಭಿಮಾನಿಗಳೇ ಸ್ವಲ್ಪ ನಿರಾಶೆ ಉಂಟಾಗಿದೆ ಅಂತ ಹೇಳ್ಬೋದು. ಈ ಒಂದು ಮಾಹಿತಿ ಇಷ್ಟವಾಗಿದ್ರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಹಾಗೆಯೇ ಈ ಮಾಹಿತಿ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.